ಸ್ನೇಹಿತರೆ, ಬಾಂಗ್ಲಾದೇಶದೊಳಗಿನ ಪರಿಸ್ಥಿತಿ ಎಷ್ಟೊಂದು ಬಿಸಿಯಾಗಿದೆ ಅಂದ್ರೆ ಪೂರ್ತಿ ದೇಶ ಒಂದೇ ಕ್ಷಣದಲ್ಲಿ ತಲೆ ಕೆಳಗಾಗಿ ಹೋಗಿದೆ ಎನ್ನಬಹುದು. ಈ ಕೋಲಾಹಲ ಯಾವುದೋ ಸಾಮಾನ್ಯ ರಾಜಕೀಯ ಗಲಾಟೆ ಅಲ್ಲ, ಬದಲಿಗೆ ಅದೊಂದು ಭೂಕಂಪವೇ ಆಗಿದ್ದು ಅದು ಢಾಕಾದಿಂದ ದೆಹಲಿಯವರೆಗೆ ಎಲ್ಲರನ್ನ ಆಘಾತಕ್ಕೆ ಒಳಪಡಿಸಿದೆ. ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾಗೆ ಶಿಕ್ಷೆಯನ್ನ ನೇರವಾಗಿ ಕೋರ್ಟ್ ರೂಮ್ ಅಲ್ಲೇ ಘೋಷಿಸಲಾಯಿತು ಮತ್ತು ತೀರ್ಪಿನ ನಂತರ ನಡೆದದ್ದು ಅಲ್ಲಿನ ಪರಿಸ್ಥಿತಿಯನ್ನ ಇನ್ನಷ್ಟು ರಹಸ್ಯಮಯವಾಗಿಸಿ ಬಿಟ್ಟಿದೆ. ಏಕೆಂದ್ರೆ ಸ್ನೇಹಿತರೆ, ಶಿಕ್ಷೆ ಘೋಷಣೆಯಾದ ತಕ್ಷಣ ಬಾಂಗ್ಲಾದೇಶವು ಭಾರತದಿಂದ ಒಂದು ದೊಡ್ಡ ಬೇಡಿಕೆ ಇಟ್ಟಿತು. ಅದು ದೆಹಲಿಯ ರಣನೀತಿಕ ಕಾರಿಡಾರ್ಗಳಲ್ಲಿ ಮೌನ ಮತ್ತು ಆತಂಕ ಎರಡನ್ನೂ ಹರಡಿಸಿ ಬಿಟ್ಟಿತು. ಆದ್ರೆ ನಿಜವಾದ ಟ್ವಿಸ್ಟ್ ಅನ್ನೋದು ಬಂದಿದ್ದು 50 ವರ್ಷಗಳ ನಂತರ ಮೊದಲ ಬಾರಿಗೆ ರಷ್ಯಾದ ಯುದ್ಧ ನೌಕೆ ಬಾಂಗ್ಲಾದೇಶಕ್ಕೆ ಬಂದಾಗ, ಅದು ಕೂಡ ಆ ಮುಖ್ಯ ದಿನದಂದೇ. ಅಂದ್ರೆ ಹಸೀನಾ ಮೇಲೆ ಕೋರ್ಟ್ ತೀರ್ಪು ಘೋಷಣೆಯಾದ ಆ ದಿನವೇ ರಷ್ಯಾದ ನೌಕೆ ಬಾಂಗ್ಲಾದೇಶಕ್ಕೆ ಬಂದಿದೆ. ಢಾಕಾದಲ್ಲಿ ಎದ್ದ ಈ ಕೋಲಾಹಲ ಕೇವಲ ಬಾಂಗ್ಲಾದೇಶದವರೆಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಧ್ವನಿ ನವದೆಹಲಿ, ಮಾಸ್ಕೋ ಮತ್ತು ವಾಷಿಂಗ್ಟನ್ ವರೆಗೂ ಕೇಳಿಸಿತು. ಏಕೆಂದ್ರೆ ಇಲ್ಲಿ ಕೇವಲ ಶಿಕ್ಷೆಯಾಗಿಲ್ಲ, ಇಲ್ಲಿ ಯಾವುದೋ ದೊಡ್ಡ ಆಟದ ಆರಂಭವಾಗಿದೆ. ಒಮ್ಮೆ ಯೋಚಿಸಿ, ಯಾವ ನಾಯಕಿ ವರ್ಷಗಟ್ಟಲೆ ದೇಶವನ್ನ ಆಳಿದ್ದಾರೋ ಅವರ ವಿರುದ್ಧ ಆ ರೀತಿಯ ತೀರ್ಪು ಬಂದಿದೆ ಅಂದ್ರೆ ಇಲ್ಲಿ ನಿಜವಾದ ಶಾಕಿಂಗ್ ಸಂಗತಿ ಏನಂದ್ರೆ ಪೂರ್ತಿ ಕೋರ್ಟ್ ರೂಮ್ ಆ ಸಮಯದಲ್ಲಿ ಚಪ್ಪಾಳೆಯ ಶಬ್ದದಿಂದ ಮೊಳಗಿತು. ಆದ್ರೆ ಗೆಳೆಯರೇ, ನಿಜವಾದ ಕತೆ ಇಲ್ಲಿಂದಲೇ ಶುರುವಾಗುತ್ತೆ. ತೀರ್ಪು ಓದಲ್ಪಟ್ಟ ತಕ್ಷಣ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರ ತನ್ನ ದೃಷ್ಟಿಯನ್ನ ನೇರವಾಗಿ ಭಾರತದ ಕಡೆಗೆ ತಿರುಗಿಸ್ತು. ಪೂರ್ತಿ ಡೆವಲಪ್ಮೆಂಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ರೆ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸ್ನೇಹಿತರೆ, ಢಾಕಾದಿಂದ ದೆಹಲಿಗೆ ಬಂದ ಸಂದೇಶ ಯಾವುದು ಔಪಚಾರಿಕ ನೋಟದಂತೆ ಇರಲಿಲ್ಲ. ಇದು ನೇರ ಎಚ್ಚರಿಕೆಯಾಗಿತ್ತು. ಹಸೀನಾರನ್ನ ತಕ್ಷಣ ಹಿಂದಿರುಗಿಸಿ, ನಮ್ಮ ಕೋರ್ಟ್ ತೀರ್ಪನ್ನ ಘೋಷಿಸಿ ಬಿಟ್ಟಿದೆ. ಇದಾದ ನಂತರ ಬಾಂಗ್ಲಾದೇಶವು 2013ರ ಗುತ್ತಿಗೆ ಸಂಧಿಯನ್ನ ಉಲ್ಲೇಖಿಸಿ ಭಾರತದ ಮೇಲೆ ಕಾನೂನು ರಾಜಕೀಯ ಒತ್ತಡವನ್ನ ಇನ್ನಷ್ಟು ಹೆಚ್ಚಿಸಿತು. ಮೇಲ್ನೋಟಕ್ಕೆ ಈ ಬೇಡಿಕೆ ನಾರ್ಮಲ್ ಆಗಿ ಕಾಣಿಸುತ್ತೆ, ಆದ್ರೆ ಈ ಸಂಧಿಯ ನಿಜವಾದ ನಿಯಮಗಳನ್ನ ನೋಡಿದ ತಕ್ಷಣ ಕತೆ ಅನ್ನೋದು ಪೂರ್ತಿ ತಿರುಗಿ ಹೋಗುತ್ತೆ. ಢಾಕಾ ಯಾವಾಗ ಕ್ಲಾಜ್ ಅನ್ನ ತನ್ನ ಆಯುಧ ಎಂದು ಭಾವಿಸ್ತಾ ಇದೆಯೋ ಅದೇ ಭಾರತಕ್ಕೆ ಒಂದು ಬಲಿಷ್ಠ ಕಾನೂನು ಕವಚವನ್ನ ನೀಡುತ್ತೆ. ಆ ರೀತಿಯ ಕವಚ ಭಾರತ ನಿಯಮಗಳ ಒಳಗೆ ಇದ್ದುಕೊಂಡೆ ಸ್ಪಷ್ಟವಾಗಿ ನಿರಾಕರಿಸಬಹುದು. ಅಂದರೆ ಬಾಂಗ್ಲಾದೇಶದ ಅತ್ಯಂತ ಬಲವಾದ ಕಾರ್ಡ್ ಭಾರತಕ್ಕೆ ರಿವರ್ಸ್ ಕಾರ್ಡ್ ಆಗಿ ಹೋಗಿದೆ. ಭಾರತ ಕೂಡ ಆತರ ಪಡ್ಲಿಲ್ಲ. ಉತ್ತರ ಬಂತು, ನಾವು ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ, ಸಂಬಂಧಗಳು ಬಲವಾಗಿ ಉಳಿಬೇಕು. ಈ ಅಸ್ಪಷ್ಟ ಹೇಳಿಕೆಯು ತೋರಿಸುತ್ತೆ ಈಗ ಪ್ರಕರಣ ಪೂರ್ತಿಯಾಗಿ ಡಿಪ್ಲೊಮ್ಯಾಟಿಕ್ ಆಟವಾಗಿ ಮಾರ್ಪಟ್ಟಿದೆ ಎಂದು ತೋರಿಸುತ್ತೆ. ಅಲ್ಲಿಯೇ ಢಾಕಾದ ಬೀದಿಗಳಲ್ಲಿ ಒತ್ತಡ ಹೆಚ್ಚಾಗುತ್ತಿದೆ, ಜನರು ಸೇರಿಕೊಳ್ತಾ ಇದ್ದಾರೆ, ಘೋಷಣೆಗಳು ತೀವ್ರವಾಗುತ್ತಿವೆ ಮತ್ತು ರಾಜಕೀಯ ತಾಪಮಾನ ನಿರಂತರವಾಗಿ ಏರುತ್ತಿದೆ. ಆದ್ರೆ ಗೆಳೆಯರೇ, ಅತಿ ದೊಡ್ಡ ಟ್ವಿಸ್ಟ್ ಅನ್ನೋದು ತೀರ್ಪು ನೀಡಿದ ದಿನವೇ ಮುಂದೆ ಬಂದಿತು. ನವೆಂಬರ್ 17ರಂದು ರಷ್ಯಾ ಅನಿರೀಕ್ಷಿತ ಜಾಲ ಆಡುತ್ತಾ ತನ್ನ ಅಡ್ವಾನ್ಸ್ ಕಾರ್ವೆಟ್ ಗ್ರೇಟ್ ಯಾಚಿ ಚಟ್ಗ್ರಾಮ್ಗೆ ಕಳಿಸಿಬಿಟ್ಟಿತು. 5 ದಿನಗಳ ಸ್ನೇಹದ ಪ್ರವಾಸ ಎಂದು ಹೇಳಲಾಯಿತು. ಆದ್ರೆ 50 ವರ್ಷಗಳ ನಂತರ ಮೊದಲ ಬಾರಿಗೆ ರಷ್ಯಾದ ಯುದ್ಧ ನೌಕೆ ಮತ್ತು ಅದು ಕೂಡ ತೀರ್ಪು ಘೋಷಣೆಯಾದ ಆ ಮುಖ್ಯವಾದ ದಿನವೇ ಬಂದದ್ದು. ಇದು ಕೇವಲ ಯಾದೃಚ್ಛಿಕವೇ ಅಥವಾ ಯಾವುದೋ ದೊಡ್ಡ ಭೂರಾಜಕೀಯ ಜಾಲದ ಆರಂಭವೇ? ಸ್ನೇಹಿತರೆ, ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುಗಿಸಿ ನೋಡಿ. ಸುಮಾರು 50 ವರ್ಷಗಳ ನಂತರ ಅಂತಹ ದೃಶ್ಯ ಕಾಣಿಸಿಕೊಂಡಿದೆ. ಒಂದು ರಷ್ಯಾದ ಯುದ್ಧ ನೌಕೆ ಚಟ್ಟಗ್ರಾಮ್ನ ದಡದಲ್ಲಿ ನಿಂತಿರುವುದು ಈಗ ಕಾಣುತ್ತಿದೆ. ಕಳೆದ ಬಾರಿ ಆ ದೃಶ್ಯ ಕಂಡಿದ್ದು 1971ರ ಯುದ್ಧದ ನಂತರ. ಪಾಕಿಸ್ತಾನವು ಪೂರ್ತಿ ಬಂದರನ್ನ ಗಣಿಗಳಿಂದ ತುಂಬಿಸಿದಾಗ ಮತ್ತು ಅಮೆರಿಕ ಅಕಸ್ಮಾತ್ ಆಗಿ ಈ ಪ್ರದೇಶದಲ್ಲಿ ಸಕ್ರಿಯವಾಗಿತ್ತು. ಆ ಕಾಲದಲ್ಲಿ 1972ರಿಂದ 1974ರವರೆಗೆ ಸೋವಿಯತ್ ರಷ್ಯಾ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಆ ಗಣಿಗಳನ್ನ ತೆಗೆದು ಹಾಕಿತು ಮತ್ತು ಆ ಸಾಹಸವೇ ಬಾಂಗ್ಲಾದೇಶದ ಆರ್ಥಿಕತೆಗೆ ಮತ್ತೆ ಉಸಿರಾಟವನ್ನ ನೀಡಿತು. ಆದ್ರೆ ಇಂದು ರಷ್ಯಾ ಕೇವಲ ಹಳೆಯ ಸ್ನೇಹವನ್ನ ನಿಭಾಯಿಸಲು ಬಂದಿದೆಯೇ? ತಜ್ಞರು ಏನನ್ನ ಹೇಳ್ತಿದಾರಂದ್ರೆ ಬಿಲ್ಕುಲ್ ಇಲ್ಲ. ಇದು ಯುಕ್ರೇನ್ ಯುದ್ಧದ ನಂತರ ಪಾಶ್ಚಿಮಾತ್ಯ ಒತ್ತಡಗಳಲ್ಲಿ ಸಿಲುಕಿರುವ ರಷ್ಯಾದ ಇಂಡೋ ಪೆಸಿಫಿಕ್ ನಲ್ಲಿ ಹೊಸ ಪವರ್ ಎಂಟ್ರಿಯಾಗಿ ಭಾಗವಾಗಿದೆ. ಅಲ್ಲಿಯೇ ಭಾರತ ಕೂಡ ಪರಿಸ್ಥಿತಿಯನ್ನ ಹಗುರವಾಗಿ ತೆಗೆದುಕೊಳ್ಳುತ್ತಿಲ್ಲ. ಗಡಿಗಳಲ್ಲಿ ಎಚ್ಚರಿಕೆ ಹೆಚ್ಚಿಸಲಾಗಿದೆ, ಭದ್ರತಾ ಮುಂಚೂಣಿಗಳನ್ನ ಸಂಭಾಳಲಾಗಿದೆ. ಏಕೆಂದ್ರೆ ಪ್ರಕರಣ ಕೇವಲ ಕೋರ್ಟ್ ತೀರ್ಪಿನದಲ್ಲ, ಪೂರ್ತಿ ದಕ್ಷಿಣ ಏಷ್ಯಾದ ರಣನೀತಿಯನ್ನೇ ಕಂಪಿಸುವಂತಿದೆ. ಮತ್ತು ನಂತರ ಬರುತ್ತದೆ UN. ಇದರ ಪ್ರತಿಕ್ರಿಯೆ ಅರ್ಧ ಸಮರ್ಥನೆ ಮತ್ತು ಅರ್ಧ ಎಚ್ಚರಿಕೆಯಂತಿತ್ತು. ಬಾಧಿತರಿಗೆ ತೀರ್ಪು ಮಹತ್ವದ್ದು ಎಂದು ಅವರು ಹೇಳಿದ್ರು, ಆದ್ರೆ ಮರಣ ದಂಡನೆಯನ್ನ ತಪ್ಪು ಎಂದು ಸಹ ಹೇಳಿ ದೊಡ್ಡ ಪ್ರಶ್ನೆಯನ್ನ ಎತ್ತಿದ್ರು. ಅಂದರೆ ಅಂತಾರಾಷ್ಟ್ರೀಯ ಒತ್ತಡ ಈಗ ಎರಡು ದಿಕ್ಕುಗಳಲ್ಲಿ ಎಳೆಯುತ್ತಿವೆ. ನ್ಯಾಯವು ಮತ್ತು ಮಾನದಂಡಗಳ ಪರೀಕ್ಷೆಯು
ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವುದು ಕೇವಲ ಸ್ಥಳೀಯ ರಾಜಕಾರಣವಲ್ಲ, ಇದೊಂದು ಭೂ ರಾಜಕೀಯ ಚೈನ್ ರಿಯಾಕ್ಷನ್ ಆಗಿದ್ದು ಅದು ಭಾರತ, ರಷ್ಯಾ, ಯುಎನ್ ಮತ್ತು ಪೂರ್ತಿ ಸೌತ್ ಏಷ್ಯಾವನ್ನ ಹೊಸ ತಿರುವಿನಲ್ಲಿ ನಿಲ್ಲಿಸಿಬಿಟ್ಟಿದೆ. ಗೆಳೆಯರೆ, ಈಗ ಕತೆ ಆ ತಿರುವಿಗೆ ಬಂದು ನಿಂತಿದೆ. ಅಲ್ಲಿ ನಿಜವಾದ ರಹಸ್ಯ ಬಯಲಾಗಲು ಈಗ ಶುರುವಾಗುತ್ತೆ. ಏಕೆಂದ್ರೆ ಪ್ರಕರಣ ಕೇವಲ ಹಸೀನಾರನ್ನ ಹಿಂದಿರುಗಿಸಿ ಎನ್ನುವುದರವರೆಗೆ ಸೀಮಿತವಾಗಿಲ್ಲ. ಅನೇಕ ದೊಡ್ಡ ತಜ್ಞರು ಮುಂದೆ ಬಂದು ಮಾತನಾಡ್ತಿದ್ದಾರೆ. ಅವರಲ್ಲಿ ಡಾಕ್ಟರ್ ಬ್ರಹ್ಮ ಚೆಲ್ಲಾನಿ ಕೂಡ ಸೇರಿದ್ದಾರೆ. ಮತ್ತು ಅವರು ಹೇಳ್ತಾ ಇರೋದು ಬಾಂಗ್ಲಾದೇಶದ ಸೇನೆ ಬಹುಶಃ ಜಗತ್ತಿನಿಂದ ಮುಚ್ಚಿಡಲು ಬಯಸುತ್ತಿರುವ ಮಾತಾಗಿದೆ. ಚೆಲ್ಲಾನಿ ಅವರ ಪ್ರಕಾರ ಹಸೀನಾರನ್ನ ಭಾರತ ಕರೆಸ್ಕೊಂಡಿಲ್ಲ, ಜೊತೆಗೆ ಆಹ್ವಾನಿಸಿಲ್ಲ ಕೂಡ. ನಿಜವಾದ ಆಟ ಬೇರೆಯೇ ಇತ್ತು. ಬಾಂಗ್ಲಾದೇಶದ ಬಲಿಷ್ಠ ಸೇನೆ ಒಂದು ಅಕಸ್ಮಾತ್ ಆಗಿ ಹಸೀನಾ ಅವರ ಮನೆಯೊಳಗೆ ಬಂತು, ಅವರ ಸಾಮಾನುಗಳನ್ನ ಪ್ಯಾಕ್ ಮಾಡಿಸ್ತು, ಹೆಲಿಕಾಪ್ಟರ್ ನಲ್ಲಿ ಕೂರಿಸ್ತು ಮತ್ತು ನೇರವಾಗಿ ಭಾರತದ ಗಡಿಯಲ್ಲಿ ಇಳಿಸಿ ಹಿಂತಿರುಗಿ ಹೋಗಿಬಿಟ್ಟಿತು. ಆ ಸಮಯದಲ್ಲಿ ಭಾರತ ನಿರಾಕರಿಸಲು ಸಾಧ್ಯವಿರಲಿಲ್ಲ, ಹಾಗೆ ನಿರೀಕ್ಷಿಸಲು ಕೂಡ ಸಾಧ್ಯವಿರಲಿಲ್ಲ. ಮಾನವೀಯತೆಯ ಆಧಾರದ ಮೇಲೆ ಆಶ್ರಯ ನೀಡುವುದೇ ಏಕೈಕ ದಾರಿಯಾಗಿತ್ತು. ಕೇವಲ ಗಂಟೆಗಳಲ್ಲಿ ಸೇನೆ ಟಿವಿಯಲ್ಲಿ ಕಾಣಿಸ್ಕೊಂಡಿತು ಹಾಗೂ ದೇಶದ ನಿಯಂತ್ರಣ ಈಗ ನಮ್ಮ ಕೈಯಲ್ಲಿದೆ ಎಂದು ಕೇವಲ ಕೆಲವೇ ಗಂಟೆಗಳಲ್ಲಿ ಹೊಸ ಸರ್ಕಾರವನ್ನ ಕೂಡ ಕೂರಿಸಲಾಯಿತು. ನೆನಪಿಡಿ, ಇಲ್ಲಿ ಹಸೀನಾ ರಾಜೀನಾಮೆ ನೀಡಿರಲಿಲ್ಲ ಅಥವಾ ಸ್ವಯಂ ಪ್ರೇರಿತವಾಗಿ ಅವರು ತಮ್ಮ ಹುದ್ದೆಯನ್ನ ಬಿಟ್ಟಿಲ್ಲ, ಅವರನ್ನ ಬಲವಂತವಾಗಿ ತೆಗೆದು ಹಾಕಲಾಯಿತು. ಮತ್ತು ಭಾರತದ ಭೂಮಿಯ ಮೇಲೆ ಹಸೀನಾರನ್ನ ಬಿಟ್ಟು ಹೋದ್ರು. ಈಗ ದೊಡ್ಡ ಪ್ರಶ್ನೆ ಇದೆ, ಅವರನ್ನ ಭಾರತಕ್ಕೆ ಯಾಕೆ ತರಬೇಕಾಗಿ ಬಂತು ಮತ್ತು ಸೇನೆಯು ಇಷ್ಟು ಬೇಗ ಅಧಿಕಾರವನ್ನ ಯಾಕೆ ಕಸಿದುಕೊಂಡಿತು? ಇಲ್ಲಿ ಸ್ಪಷ್ಟ ಉತ್ತರವನ್ನ ಇನ್ನು ಭಾರತಕ್ಕೂ ಅವರು ನೀಡಲಾಗಿಲ್ಲ. ಈ ನಡುವೆ ಮಾಜಿ ಸಚಿವರು ಸಹ ಪೂರ್ತಿ ಪ್ರಕರಣ ನಕಲಿ ಎಂದು ಮತ್ತು ಇದು ರಾಜಕೀಯ ಸೇಡಿನ ಕಾರ್ಯವೆಂದು ಹೇಳಿಕೊಳ್ತಾ ಇದ್ದಾರೆ. ಭಾರತ ಕೂಡ ಈಗ ತನ್ನ ನಿಲುವನ್ನ ಕಠಿಣಗೊಳಿಸಿದೆ. ಗಡಿ ಭದ್ರತೆಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿಕೊಂಡಿದೆ, ವಿಶೇಷವಾಗಿ ಬಂಗಾಳದಲ್ಲಿ. ಏಕೆಂದ್ರೆ ಬಾಂಗ್ಲಾದೇಶದ ಈ ತೀರ್ಪಿನ ನಂತರ ಪರಿಸ್ಥಿತಿ ಯಾವ ಕಡೆ ಹೇಗೆ ತಿರುಗುತ್ತದೆ ಎಂದು ಯಾರು ನಿಶ್ಚಿತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸ್ನೇಹಿತರೆ, ಇದು ಕೇವಲ ಅಧಿಕಾರದ ಬದಲಾವಣೆಯಲ್ಲ, ಇದೊಂದು ಅನಿರೀಕ್ಷಿತ ಭೂ ರಾಜಕೀಯ ಪ್ಲಾಟ್ ಟ್ವಿಸ್ಟ್ ಆಗಿದ್ದು ಅದು ಪೂರ್ತಿ ಪ್ರದೇಶವನ್ನ ಒಂದು ಹೊಸ ಸಂಕಷ್ಟದ ಕಡೆ ತಳ್ಳುತ್ತಿದೆ. ಸ್ನೇಹಿತರೆ, ಈಗ ಬಾಂಗ್ಲಾದೇಶದೊಳಗಿನ ನಿಜವಾದ ಗಾಳಿಯನ್ನ ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ಏಕೆಂದ್ರೆ ಪರಿಸ್ಥಿತಿ ಎಷ್ಟೊಂದು ಉದ್ವಿಗ್ನವಾಗಿದೆ ಅಂದ್ರೆ ಸ್ವತಃ ಮೊಹಮ್ಮದ್ ಯೂನುಸ್ ಕೂಡ ಅಸ್ವಸ್ಥರಾಗಿ ಕಾಣ್ತಾ ಇದ್ದಾರೆ. ಅವರು ಮಾಧ್ಯಮಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಸೀನಾ ಸಂಬಂಧಿತ ಯಾವುದೇ ಸುದ್ದಿಯನ್ನ ನೀವು ತೋರಿಸಬೇಡಿ, ಹಾಗೆ ಅವಾಮಿ ಲೀಗ್ ನ ಯಾವುದೇ ಸಂದೇಶವನ್ನ ತೋರಿಸಬೇಡಿ ಅಂತ ಮಾಧ್ಯಮಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದರಿಂದ ಒಂದನ್ನ ಹೇಳಬಹುದು, ಈಗ ಭೂಮಿಯ ಮೇಲಿನ ವಾತಾವರಣ ಎಷ್ಟೊಂದು ಬಿಸಿಯಾಗಿದೆ ಅಂತ. ಮತ್ತು ಸರ್ಕಾರಕ್ಕೆ ತಿಳಿದಿದೆ, ಜನರು ಒಮ್ಮೆ ರೊಚ್ಚಿಗೆದ್ರೆ ಆಗ ಪರಿಸ್ಥಿತಿ ನಿಯಂತ್ರಣವನ್ನ ಮೀರಿ ಹೋಗುತ್ತೆ. ಇಲ್ಲೇ ಅರ್ಥವಾಗುತ್ತಿದೆ, ಹೊಸ ಸರ್ಕಾರ ಹೊರಗಿನಿಂದ ಬಲಿಷ್ಠವಾಗಿ ಕಾಣುತ್ತಿದೆ, ಆದ್ರೆ ಒಳಗಿನ ಭಯವನ್ನ ಯುಎನ್ ನ ಹೇಳಿಕೆಯು ಇನ್ನಷ್ಟು ಹೆಚ್ಚಿಸಿಬಿಟ್ಟಿದೆ. ಮರಣ ದಂಡನೆಯನ್ನ ತಪ್ಪು ಎಂದು ಹೇಳಿದ್ರು ಹಾಗೂ ವಿಚಾರಣೆಯನ್ನ ನ್ಯಾಯದ ಫಲ ಎಂದು ಹೇಳಿಬಿಟ್ರು. ಅಂದರೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ನ್ಯಾಯ ಕೂಡ ಒಂದು ರಣನೀತಿಕ ಆಯುಧವಾಗಿ ಮಾರ್ಪಟ್ಟಿದೆ. ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಇದೇ ಬಾಂಗ್ಲಾದೇಶದ ಆ ಕೋರ್ಟ್ ನಿಜವಾಗ್ಲೂ ಅಂತಾರಾಷ್ಟ್ರೀಯ ಮಾನದಂಡದ್ದೇ ಅಥವಾ ಪೂರ್ತಿ ಪ್ರಕ್ರಿಯೆ ಮೊದಲೇ ಬರೆದಿಟ್ಟ ಸ್ಕ್ರಿಪ್ಟಾ? ತೀರ್ಪಿನ ಸಮಯ, ವೇಗ ಮತ್ತು ಕೋರ್ಟ್ ರೂಮ್ ನಲ್ಲಿ ಚಪ್ಪಾಳೆ ಎಲ್ಲವೂ ಸ್ಕ್ರಿಪ್ಟೆಡ್ ಎನ್ನುವಂತಿದೆ. ಮತ್ತು ಎಲ್ಲರಿಗೂ ಕಾಡುವ ಪ್ರಶ್ನೆ ಏನಂದ್ರೆ, ಭಾರತ ಹಸೀನಾರನ್ನ ಈಗಿನ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರಕ್ಕೆ ಒಪ್ಪಿಸುತ್ತದೆಯೇ? ಬಾಂಗ್ಲಾದೇಶ ಹೇಳ್ತಾ ಇದೆ ಒಪ್ಪಂದವಿದೆ, ತಿರುಗಿ ಬನ್ನಿ. ಆದ್ರೆ ಆ ಒಪ್ಪಂದದಲ್ಲೇ ಬರೆಯಲಾಗಿದೆ ವಿಚಾರಣೆ ಎರಡೂ ದೇಶಗಳ ಮಾನ್ಯ ಕಾನೂನುಗಳ ಪ್ರಕಾರ ಇರಬೇಕು. ಭಾರತದ ಪ್ರಶ್ನೆ ಸ್ಪಷ್ಟವಾಗಿದೆ, ಈ ಬಾಂಗ್ಲಾದೇಶದ ಕೋರ್ಟ್ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಹೊಂದಿದೆಯೇ ಅಥವಾ ಇದು ಕೇವಲ ರಾಜಕೀಯ ಶಕ್ತಿಯ ಆಟವೇ? ಈ ಉತ್ತರದ ನಿರೀಕ್ಷೆಯಲ್ಲೇ ಭಾರತ ಯಾವುದೇ ಆತುರವನ್ನ ತೋರಿಸ್ತಿಲ್ಲ. ಈ ನಡುವೆ ಹಸೀನಾರ ಮಗ ಸಜೀವ್ ವಜೀದ್ ಜಾಯ್ನ ಭಾವುಕ ಮನವಿಯು ಮುಂದೆ ಬಂದಿದೆ. ನನ್ನ ತಾಯಿಯನ್ನ ಡಿಪೋರ್ಟ್ ಮಾಡಬೇಡಿ, ಭಾರತ ಅವರ ಪ್ರಾಣವನ್ನ ಉಳಿಸಿದೆ. ಇದರಿಂದ ಸ್ಪಷ್ಟವಾಗಿದೆ ಹಸೀನಾ ಅವರ ಹಿಂತಿರುಗುವಿಕೆ ಎಷ್ಟು ಅಪಾಯಕರವಾಗಿರಬಹುದು ಅಂತ. ಇತ್ತ ರಷ್ಯಾದ ಎಂಟ್ರಿಯು ಪೂರ್ತಿ ಕಥೆಯನ್ನ ಇನ್ನಷ್ಟು ರಹಸ್ಯಮಯಗೊಳಿಸಿದೆ. ಇದು ಕೇವಲ ಸ್ನೇಹದ ಪ್ರವಾಸವಲ್ಲ, ಬದಲಿಗೆ ಇಂಡೋ ಪೆಸಿಫಿಕ್ ನಲ್ಲಿ ರಷ್ಯಾದ ಹೊಸ ಜಾಲದ ಸಂಕೇತವಾಗಿದೆ. ಈಗ ಪ್ರಶ್ನೆ ಇದೆ, ಈ ಎಲ್ಲಾ ಘಟನೆಗಳು ಕೇವಲ ಆಕಸ್ಮಿಕವೇ ಅಥವಾ ಬಾಂಗ್ಲಾದೇಶದ ಅಧಿಕಾರದಲ್ಲಿ ನಡೆಯುತ್ತಿರುವ ಪವರ್ ಗೇಮ್ ಭಾರತ, ರಷ್ಯಾ ಮತ್ತು ಪೂರ್ತಿ ಜಗತ್ತನ್ನ ಜೋಡಿಸುವ ಒಂದು ದೊಡ್ಡ ಚಿತ್ರವೇ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.